ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಈ ಒಂದು ಭೀಕರ ದುರಂತದಲ್ಲಿ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಬಳಿ ಏನು ಗಣೇಶೋತ್ಸವದ ಮೆರವಣಿಗೆ ವೇಳೆ ಅದರ ಮೇಲೆ ಮೆರವಣಿಗೆ ಮೇಲೆ ಹೋಗ್ತಿರ್ತಕ್ಕಂಥ ಜನರ ಮೇಲೆ ಹತ್ತಿರ್ತಕ್ಕಂಥ ಟ್ರಕ್ನಿಂದಾಗಿ 9 ಜನರು ಸ್ಥಳದಲ್ಲಿ ಮೃತಪಟ್ಟಿದ್ರು. ಈಗ ನಾವೀಗ ಯಾವ ಟ್ರಕ್ ಈ ಒಂದು ದೊಡ್ಡ ದುರಂತಕ್ಕೆ ಕಾರಣ ಆಯಿತು ಆ ಟ್ರಕ್ನ ನಾವು ತೋರಿಸ್ತಾ ಹೋಗ್ಬೋದು. ಇದೇ ಟ್ರಕ್ ಇದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಒಂದು ಗಾಡಿ ಇದು MH23 AU 3605 ಅಂತಕ್ಕಂಥ ಒಂದು ನಂಬರ್ನ ಗಾಡಿ ಇದು. ಇದರ ಚಾಲಕ ಅಂದರೆ ಮಹಾರಾಷ್ಟ್ರದ ರಿಜಿಸ್ಟ್ರೇಷನ್ ಇದರಿಗೆ ಒಂದು ವಾಹನದ ಚಾಲಕ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಏನು ಭುವನೇಶ್ ಅಂತಕ್ಕಂಥ ವ್ಯಕ್ತಿ. ಇದು AVG ಲಾಜಿಸ್ಟಿಕ್ಸ್ ಅಂತೇಳಿ ಒಂದು ಸಂಸ್ಥೆಗೆ ಸೇರಿರ್ತಕ್ಕಂಥ ಒಂದು ವಾಹನ ಇದು. ಇದೊಂದು ಟ್ಯಾಂಕರ್ ಇದು AC ವಾಹನ ಕಂಪ್ಲೀಟ್ ಆಗಿ ಕೋವಾವನ್ನು ಸಾಗಾಟ ಮಾಡ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಕ್ಯಾಂಟರ್ ಇದು. ಸೊ ಇದು ಹಾಸನದಿಂದ ಹೊಳೆನರಸೀಪುರಕ್ಕೆ ಆತ ಲೋಡನ್ನು ಇಳಿಸಿದ ನಂತರ ಚಾಲಕನ ಊರಿದಂಥ ಲಾರಿ ತಗೊಂಡು ಹೋಗ್ತಾ ಇದ್ದು ನಾವು ಲಾರಿ ಒಳಗಡೆ ಏನಿದೆ ಅಂತೇಳಿ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ನಾವು ನೋಡ್ತೀವಿ ಕಂಪ್ಲೀಟ್ ಆಗಿ AC ಇರ್ತಕ್ಕಂಥ ಒಂದು ವಾಹನ ಇದು. ಇಡೀ ಕಂಪ್ಲೀಟ್ ವಾಹನ ಖಾಲಿ ಇದೆ. ನಾವು ನೋಡ್ಬೋದು ಬರೀ ಒಂದು ಇದು ಆ ಟ್ರೇಗಳು ಮಾತ್ರ ಇದೆ. ಕೋವಾವನ್ನು ಸಾಗಾಟ ಮಾಡ್ತಕ್ಕಂಥ ಒಂದು ವಾಹನ ಇದು. ಇದಕ್ಕೆ ಕಂಪ್ಲೀಟಾಗಿ AC ವ್ಯವಸ್ಥೆ ಬೇಕಾಗುತ್ತೆ. ಹಾಗಾಗಿ ಈ ಸಂಪೂರ್ಣ ಒಂದು ರೀತಿ ಹವಾನಿಯಂತ್ರಿತವಾಗಿರ್ತಕ್ಕಂಥ ವಾಹನ ಇದು. ಸೊ ಈ ವಾಹನ ಕೇವಲ ಬರೀ ಈ ಒಂದು ಟ್ರೇಗಳಿದೆ ಹೊರತು ಇದ್ರೊಳಗಡೆ ಯಾವುದೇ ಸರಕು ಇರಲಿಲ್ಲ. ತನ್ನ ಕೆಲಸವನ್ನು ಮುಗಿಸಿದ ನಂತರ ಚಾಲಕ ಭುವನೇಶ್ ಅವರು ಹಾಸನದಿಂದ ಮೊಸಳೆ ಹೊಸಳ್ಳಿ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ 373ರ ಮಾರ್ಗವಾಗಿ ಹೊಳೆನರಸೀಪುರದ ತನ್ನ ಗ್ರಾಮವಾಗಿರ್ತಕ್ಕಂಥ ಕಟ್ಟೆಬೆಲೆಗಳ ಕಡೆಗೆ ಹೋಗ್ತಾ ಇರ್ತಾನೆ. ಆ ವೇಳೆಯಲ್ಲಿ ಅದೇ ಸಮಯಕ್ಕೆ ಸರಿಯಾಗಿ ಮೊಸಳೆ ಹೊಸಳ್ಳಿಯ ಗಣೇಶೋತ್ಸವದ ಮೆರವಣಿಗೆ ಕೂಡ ಹೋಗ್ತಾ ಇರುತ್ತೆ. ಸೊ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಮುಂದೆ ಒಂದು ಬೈಕ್ ಹೋಗ್ತಾ ಇರುತ್ತೆ. ಇದರ ಚಾಲಕನ ಅಜಾಗರೂಕತೆ ನಿರ್ಲಕ್ಷ್ಯದಿಂದಾಗಿ ಈ ಚಾಲಕ ಆ ಬೈಕ್ಗೆ ಡಿಕ್ಕಿ ಆಗ್ತಾನೆ. ಆ ಬೈಕ್ ಕೂಡ ಇಲ್ಲೇ ಇದೆ. ಆ ಬೈಕ್ನ ಚಾಲಕ ಬಂದು ಪ್ರಭಾಕರ್ ಅಂತ ಹೇಳಿ ಅವರು ಕೂಡ ಏನು ಹೊಳೆನರಸೀಪುರ ತಾಲೂಕಿನ ಗ್ರಾಮದವನು. ಅವರು ಆ ಬೈಕ್ನಲ್ಲಿ ಹೋಗ್ತಾ ಇರ್ತಾರೆ. ಆ ಬೈಕಿಗೆ ಡಿಕ್ಕಿ ಆದ ನಂತರ ಚಾಲಕ ನಿಯಂತ್ರಣವನ್ನು ಕಳ್ಕೊಡ್ತಾನೆ. ಅವನು ಬೈಕನ್ನು ಕೂಡ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲೇ ಇದೆ ಆ ಬೈಕ್ ಕೂಡ. ಇದು KA 41 V4203 ನಂಬರ್ನ ಬೈಕ್ ಇದು. ಈ ಬೈಕಿಗೆ ಆ ಒಂದು ಟ್ಯಾಂಕರ್ ಡಿಕ್ಕಿ ಆಗುತ್ತೆ. ಆಗ ತಕ್ಷಣ ಬೈಕ್ ಸವಾರ ಹಾರಿ ಬಿದ್ದು ಸ್ಥಳದಲ್ಲೇ ಮೃತಪಡ್ತಾನೆ. ಆಗ ತಕ್ಷಣ ಮತ್ತೆ ಗಾಬರಿಗೊಂಡಂತ ಈ ಒಂದು ಟ್ಯಾಂಕರ್ನ ಚಾಲಕ ಏನು ವಾಹನವನ್ನು ಬಲಕ್ಕೆ ತಿರುಗಿಸ್ತಾನೆ. ಆವಾಗ ಬಲಗಡೆ ಏನು ಚತುಷ್ಪಥ ರಸ್ತೆಯ ಮತ್ತೊಂದು ಬದಿಯಲ್ಲಿ ಈ ಗಣೇಶೋತ್ಸವ ಮೆರವಣಿಗೆ ಹೋಗ್ತಾ ಇರುತ್ತೆ. ಅವರ ಮೇಲೆ ಹತ್ತುತ್ತೆ. ಅಲ್ಲಿ ಇದ್ದಂಥ ನೂರಾರು ಜನರು ಸಂಭ್ರಮದಲ್ಲಿದ್ದಂಥ ಜನರ ಮೇಲೆ ಏಕಾಏಕಿಯಾಗಿ ಈ ಒಂದು ವಾಹನ ಹತ್ತು ಬಿಡುತ್ತೆ. ಸ್ಥಳದಲ್ಲೇ 5ರಿಂದ 6 ಜನರು ಕೊನೆ ಹೆಸರಿಳಿತಾರೆ. ಗಾಯಾಳುಗಳನ್ನ ಹಾಸನದ ಹಿಂಸೆಗೆ ದಾಖಲು ಮಾಡಲಾಗುತ್ತೆ. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮತ್ತೆ 4 ಮೃತಪಡ್ತಾರೆ. ಸೊ ಈ ಒಂದು ಘಟ್ಟೆಯಲ್ಲಿ ಒಟ್ಟು ಇದುವರೆಗೆ 9 ಜನರು ಮೃತಪಟ್ಟಿರ್ತಕ್ಕಂಥದ್ದು. ಈಗ ತನಿಖೆ ಕೂಡ ನಡೀತಾ ಇದೆ.